ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಾಕ್ ಪ್ರಪಂಚ. ಅದು ಇವತ್ತು ಏನ್ ಮಾಡಕತ್ತಿ ನೀನು? ಗುಲಾಬ್ ಜಾಮೂನ್. ಏನ್ ಮಾಡಕತ್ತಿ ಪುಟ್ಟ? ಗುಲಾಬ್ ಜಾಮೂನ್. ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿ. ಹೇಳು ಏನ್ ಮಾಡಕತ್ತಿ? ನೋಡಿ ಇವತ್ತು ಯಾಕೋ ನಮ್ಮ ಶೆಫ್ಗೆ ತುಂಬಾ ಕೋಪ ಬಂದ್ಬಿಟ್ಟಿದೆ. ಸೊ ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಗುಲಾಬ್ ಜಾಮೂನ್ ನೋಡಿ ಆಂಗ್ರಿ ಬರ್ಡ್ ಆಗ್ತಿದ್ದಾನೆ ತುಂಬಾ. ಓಕೆ, ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಏನ್ ಮಾಡ್ತಾ ಇದೀವಿ, ಗುಲಾಬ್ ಜಾಮೂನ್ ಮಾಡ್ತಾ ಇದೀವಿ. ಸೊ ನೀವು ಈ ಕ್ವಿಕ್ ರೆಸಿಪಿನ ಟ್ರೈ ಮಾಡಬಹುದು. ಆಲ್ರೆಡಿ ರೆಡಿ ಮಿಕ್ಸ್. ನಾರ್ಮಲ್ ಗುಲಾಬ್ ಜಾಮೂನ್ ಕಿಂತ ಡಿಫರೆಂಟ್ ಏನು ಡಿಫರೆಂಟ್ ಇಲ್ಲ. ಮತ್ತೇನೋ ಮಿಲ್ಕ್ ಪೌಡರ್ ಮಿಕ್ಸ್ ಮಾಡೋದಾಗಿದೆ. ಎಲ್ಲರೂ ಮಿಲ್ಕ್ ಹಾಕ್ತಾರೆ, ಬಟ್ ನಾನು ಮಿಲ್ಕ್ ಪೌಡರ್ ಹಾಕಿ ಮಾಡಿದೀನಿ. ಮತ್ತೆ ಇದು ಡಿಫರೆಂಟ್ ಆಗಿ ಗುಲಾಬ್ ಜಾಮೂನ್ ಆಗುತ್ತಲ್ವಾ? ಆದ್ರೆ ತಂದಿರೋದು MTR ಮಿಕ್ಸ್ ಅದೇ. ನೀವು ಕ್ವಿಕ್ ಅಂಡ್ ಈಸಿ ರೆಸಿಪಿನ ಮಾಡಬಹುದು ನಿಮ್ ವ್ಯಾಲೆಂಟೈನ್ಗೋಸ್ಕರ. ಯಾಕಂದ್ರೆ ನನಗ್ ಬರೋದು ಕ್ವಿಕ್ ಅಂಡ್ ಈಸಿ ಬೇಕರಿ ರೆಸಿಪಿ ಅಂದ್ರೆ ಇದು ಒಂದೇ ಸದ್ಯಕ್ಕೆ. ಇನ್ನು ಏನು ಟ್ರೈ ಮಾಡಿಲ್ಲ. ನೋಡಿ ನಮ್ ಕೋತಿ ಆಟ ಹೇಗ್ ನಡೀತಾ ಇದೆ ಇಲ್ಲಿ. ಹಾ, ರೆಡಿನಾ ಶೆಫ್? ಯಾಕೋ ಇವತ್ತು ಸ್ವಲ್ಪ ಕೋಪದಲ್ಲಿದ್ದಾರೆ. ನೋಡಿ, ನಾನು ಇವಾಗ MTR ರೆಡಿ ಮಿಕ್ಸ್ ಗುಲಾಬ್ ಜಾಮೂನ್ ಏನಿರುತ್ತಲ್ಲ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಗುಲಾಬ್ ಜಾಮೂನ್ ಮಿಕ್ಸ್ಗೆ 2 ಟೇಬಲ್ ಸ್ಪೂನು ಮಿಲ್ಕ್ ಪೌಡರ್ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಒಂದು 3-4 ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ನಾನು ಇದನ್ನ ರೆಡಿ ಮಿಕ್ಸ್ ಇತ್ತಲ್ಲ MTR ರೆಡಿ ಮಿಕ್ಸು, ಅದನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನ ಒಂದು 10 ಮಿನಿಟ್ಸು ನೆನೆಯೋಕೆ ಬಿಡಬೇಕು. ಇದು ಇವಾಗ ನೆಂದಾಗಿದೆ. ಇವಾಗ ತುಪ್ಪ ತಗೋತಾ ಇದ್ದೀನಿ. ತುಪ್ಪ ತಗೊಂಡು ಈ ಥರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವನ್ ಬಿಟ್ರೆ ಗ್ಯಾಸ್ ಮೇಲೆ ಕುತ್ಕೊಂಡ್ಬಿಡ್ತಾನೆ ಇವನು ಬಿಟ್ರೆ. ಇವಾಗ ಯಾಕೆ ಬೇರೆ ಎಕ್ಸ್ಟ್ರಾ ಮೈಕ್ ಬೇರೆ ಹಾಕೊಂಡಿದ್ದಾನೆ ಅವನನ್ನ. ನಮ್ಗೆ ಕೊಟ್ಟಿಲ್ಲ ಅವ್ರು ನನಗೆ ಮೈಕ್ ಹಾಕೊಳಕ್ಕೆ. ಅವ್ನು ಹಾಕೊಂಡಿದ್ದಾನೆ. ಹೊಸ ಮೈಕ್ ತಂದಿದೀವಿ ನಾವು ಇವತ್ತು. ಸೊ ಆ ಮೈಕ್ ನಾವು ಕಾಲರ್ ಮೈಕ್ ಇದೆಯಲ್ಲ, ನಾವು ಹಾಕೊಳ್ಳೋದು ನೋಡ್ಬಿಟ್ಟು ನನಗೆ ಬೇಕು ಒಂದು ಹಠ ಇಟ್ಬಿಟ್ಟು ಒಂದು ತಾಂಡ್ ಮೈಕ್ ಹಾಕೊಂಡಿದೆ. ನೋಡಿ ಇಲ್ಲಿದೆ ನೋಡಿ ಮೈಕ್, ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಮೈಕು. ಹಾಯ್ ಹೇಳು, ಮಾತಾಡು. ಸೊ ಇವಾಗ ಇದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಈ ತರ ಇಟ್ಕೊಂಡು ನೆಕ್ಸ್ಟ್ ಅಪ್ಪು ಎಲ್ಲಿಗೆ ಹೋಗ್ತೀಯಾ? ಇಲ್ಲೇ ಕುತ್ಕೋ. ಸೊ ನೀವು ಇಲ್ಲಿ ನೋಡಿ, ನಾನು ಪಾಕ ಮಾಡಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪಾಕ ಸಕ್ಕರೆ ಪಾಕ. ಸೊ ಈ ತರ ಆಯ್ತಲ್ಲ ಇದು. ಇವಾಗ ತುಪ್ಪ ತಗೋಬೇಕು. ನಂದಿನಿ. ಸೊ ಈ ತರ ರೋಲ್ ಮಾಡಬೇಕು. ನೀವು ಎಷ್ಟು ತುಪ್ಪ ಹಾಕಿ ಚೆನ್ನಾಗಿ ರೋಲ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ಇಲ್ಲ ಅಂದರೆ ಬಿಟ್ಕೊಂಡ್ಬಿಡುತ್ತೆ ಅದು ಎಣ್ಣೆಯಲ್ಲಿ ಮತ್ತು ಪಾಕದಲ್ಲಿ. ಸೊ ಅದಕ್ಕೆ ರಿಂಕಲ್ಸ್ ಬರದೇ ಇರೋ ಹಾಗೆ ಇದನ್ನು ಚೆನ್ನಾಗಿ ರೌಂಡ್ ಮಾಡಬೇಕು. ನೀನು ಮಾಡ್ತೀಯಾ? ತುಪ್ಪ ಹಚ್ಕೋಬೇಕು. ಇದು ರೌಂಡ್ ಮಾಡ್ಬೇಕು, ಹಿಂಗೆ ರೌಂಡ್ ಆ್ಯಂಡ್ ರೌಂಡ್. ತೋರಿಸ್ತೀನಿ ನೋಡಿ. ಮತ್ತೆ ಮಾಡ್ತಾ ಇದ್ದೇನೆ, ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೇನೆ. ಪುಟ್ಟ ಮಾಡು, ರೌಂಡ್ ಆ್ಯಂಡ್ ರೌಂಡ್ ಮಾಡು. ವೀಲ್ಸ್ ಆನ್ ದ ಗರ್ಲ್ಸ್ ಗೋ ರೌಂಡ್ ಆ್ಯಂಡ್ ರೌಂಡ್. ಹಾಡು ಹಾಡು ಚಿನಿ, ಹಾಡು. ನೋಡಿ ಇಲ್ಲಿ ಈ ಥರ ಫುಲ್ ರೌಂಡ್ ಆಗಬೇಕು ಚೆನ್ನಾಗಿ. ಅದೇ ಥರ ಇದಿಷ್ಟನ್ನು ಮಾಡ್ಕೋಬೇಕು. ಸ್ವಲ್ಪ ಟೈಮ್ ತಗೊಳತ್ತೆ. ಏನ್ ಮಾಡ್ತಾ ಇದೀಯಾ? ಮಾಡಿದಾರೆ ನೋಡಿ, ರೌಂಡ್ ಆಗಿ ಮಾಡಿದಾನೆ.
ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಮಾಡೋದ್ರಲ್ಲೂ ಉತ್ಸಾಹ ಇದೆ. ಇದು ಮಾಡಾದ್ಮೇಲೆ ಫಸ್ಟ್ ತಿನ್ನೋದು ಅವನೇನೆ ಅಲ್ವಾ? ಅವನಿಗೆ ಗುಲಾಬ್ ಜಾಮೂನ್ ಅಂದರೆ ತುಂಬ ಫೇವ್ರೇಟು. ಸೊ ಈ ಸಲ ಗುಲಾಬ್ ಜಾಮೂನ್ ಅವನೇ ಮಾಡ್ತಾನೆ. ಓಕೆ, ತುಪ್ಪ ಹಚ್ಬೇಕಂತೆ. ಹಾಂ ಹಾಂ, ಹಚ್ಚಿದ್ದೀನಿ. ಏನೋ ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಏನು ಯೋಚನೆ ಮಾಡ್ತಾ ಇದೆಯೋ? ಸೊ ಇದ್ರ ಹೆಸರು ಗುಲಾಬ್ ಜಾಮೂನ್ ಅಲ್ವಾ? ಬಟ್ ಇದು ಗುಲಾಬಿ ಕಲರ್ ಏನಿರಲ್ಲ, ಐ ಮೀನ್ ಪಿಂಕ್ ಕಲರ್ ಏನಿರಲ್ಲ. ಅಂದ್ರೂ ಇದಕ್ಕೆ ಗುಲಾಬ್ ಜಾಮೂನ್ ಅಂತ ಯಾಕಂತಾರೆ? ನಿಮ್ಗೇನಾದ್ರೂ ಗೊತ್ತಾ? ನನಗಂತೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾ ವಿಶು? ಗೊತ್ತಿಲ್ಲ. ಸೊ ಅದೇ ನಿಮಗೇನಾದ್ರೂ ಗೊತ್ತಾದ್ರೆ ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಆಯ್ತಾ? ನಾನು ಯಾಕೆ ಇದಕ್ಕೆ ಗುಲಾಬ್ ಜಾಮೂನ್ ಅಂತಾರೆ ಅಂತ ಹುಡುಕ್ತಾ ಇದ್ದೀನಿ. ಇವಾಗ ರಿಸರ್ಚ್ ಶುರುವಾಗಿದೆ. ಸೊ ನೀವಿವಾಗ ನೋಡ್ಬೋದು, ಇಲ್ಲಿ ಪಾಕ ರೆಡಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಇದು ನಮ್ಮ ಗುಲಾಬ್ ಜಾಮೂನ್ಸ್ ರೆಡಿ ಆಗಿದೆ. ನಾನು ಪಾಕ ಮಾಡೋಕ್ಕೆ ಈ ಬೌಲಲ್ಲಿ 2 ಬೌಲ್ಸ್ ಶುಗರು, 3 ಬೌಲ್ಸು ವಾಟರ್ ತೊಗೊಂಡಿದ್ದೀನಿ. ಹಾಂ, ಇವ್ರು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಕೆಲಸ ಮಾಡಿ. ಹಾಂ, ಸೊ ಪಾಕ ಆಗ್ತಾ ಇದೆ. ಈ ಕಡೆ ಎಣ್ಣೆ ಕಾಯ್ತಾ ಇದೆ. ಸಾಕು ಬಿಡು. ಓಕೆ, ಎಣ್ಣೆ ಕಾಯ್ತಾ? ಕಾಯ್ತಿಲ್ಲ. ಸೊ ಎಣ್ಣೆ ಕಾಯ್ದ ತಕ್ಷಣ ಒಂದೊಂದೇ ಹಾಕಿ ಕರೆದ್ಬಿಟ್ಟು ಸೈಡಿಗೆ ಇಟ್ಕೋಬೇಕು. ಸಾಕ? ಕೊಡಿ. ಇವಾಗ ಎಣ್ಣೆಗೆ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಗುಲಾಬ್ ಜಾಮೂನು. ಸೊ ಗೋಲ್ಡನ್ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ತಾ ಇರಬೇಕು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ನೋಡಿ ಇಲ್ಲಿ ಈ ಥರ ಆಗಿದೆ. ಸೊ ನೀವು ಇನ್ನೂ ಫ್ರೈ ಮಾಡಬೇಕು ಇದನ್ನು. ನೀವು ಎಷ್ಟು ಎಣ್ಣೆಲಿ ಫ್ರೈ ಮಾಡ್ತೀರಾ ಅಷ್ಟು ನಿಮಗೆ ಕಲರ್ಡ್ ಟೆಕ್ಸ್ಚರ್ ಬರುತ್ತೆ ಗುಲಾಬ್ ಜಾಮೂನ್ಗೆ. ಇಲ್ಲಿ ನೋಡಿ ಇವಾಗ ಪಾಕ ರೆಡಿ ಆಗಿದೆ. ಈಗ ಮಾಡಿರೋ ಗುಲಾಬ್ ಜಾಮೂನ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಒಂದು 2-3 ಅವರ್ಸ್ ಸೋಕ್ ಮಾಡಬೇಕು ಇದನ್ನು ಪಾಕದಲ್ಲಿ. 2-3 ಅವರ್ಸ್ ಪಾಕದಲ್ಲಿ ಸೋಕ್ ಮಾಡಿದಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಓಕೆ, ಸೊ 1-2-3 ಅವರ್ಸ್ ವೇಟ್ ಮಾಡೋಣ. ವಿಶು, ಹೇಗಿದೆ ಟೇಸ್ಟ್ ಮಾಡಿ ಜಾಮೂನ್? ನಾನು ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಇಲ್ಲಿದೆ ನೋಡಿ ಗುಲಾಬ್ ಜಾಮೂನು. ತುಂಬ ದೊಡ್ಡದಾಗಿ ಬಂದಿದೆ. ಯೂಶಲಿ ಇವಳು ಚಿಕ್ಕದಾಗಿ ಮಾಡ್ತಾಳೆ, ಬಟ್ ಈ ಸರಿ ಏನೋ ಗೊತ್ತಿಲ್ಲ, ದೊಡ್ಡದಾಗಿ ಬಂದಿದೆ ಗುಲಾಬ್ ಜಾಮೂನು. ತುಂಬ ಸ್ಪಾಂಜಿಯಾಗಿದೆ, ಫ್ಲಫಿಯಾಗಿ. ನೋಡೋಣ ಹೇಗಿದೆ ಅಂತ.
ಮೈಂಡ್ ಬ್ಲೋಯಿಂಗ್. ಅದ್ಭುತ. ಹೋಟೆಲಲ್ಲಿ ಗುಲಾಬ್ ಜಾಮೂನ್ ತಿನ್ನಂಗೆ ಆಗ್ತಾಯಿದೆ ಸುಮೇಧ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಥರ್ವ ನೋಡಿ ಇಲ್ಲಿ ನೋಡಿ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ಲ. ಚೂರು ಎತ್ಕೊಂಡ್ಬಿಟ್ಟು ನನ್ನ ಲೆವೆಲಿಗೆ ಬಂದು ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿದೆ ಸುಮೇಧ. ನಾವು ಅಂದ್ಕೊಳ್ಳೋಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಹ್ಯಾಪಿ ಫಾರ್ ದಿಸ್ ವ್ಯಾಲೆಂಟೈನ್ ಡೇ. ಸೋ ಮಚ್ ಹ್ಯಾಪಿ ಫಾರ್ ದಿಸ್ ಸ್ವೀಟ್. ಹೇಳು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು. See you in the next video. See you in the next video. ಹೇಳು.